ಪ್ರದೇಶದ ಗರ್ಭಿಣಿ ಬಾಣತಿಯರಿಗೆ ಉತ್ತಮ ಪೌಷ್ಟಿಕಾಂಶವುಳ್ಳ ಆಹಾರವನ್ನ ನೀಡಬೇಕು ಎಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಶ್ರೀಕಾಂತ್ ಹೇಳಿದರು. ಶುಕ್ರವಾರ ಪಟ್ಟಣದ ಪಂಚಾಯಿತಿ ಕಾರ್ಯಾಲಯದಲ್ಲಿ ಶಿಶು ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಪೋಷಣ್ ಮಾಸಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಗ್ರಾಮೀಣ ಪ್ರದೇಶದ ಗರ್ಭಿಣಿ ಬಾಣತಿಯರಿಗೆ ಮತ್ತು ಮಕ್ಕಳಿಗೆ ಪೌಷ್ಟಿಕಾಂಶವುಳ್ಳ ಆಹಾರ ಸಿಗುವುದು ತುಂಬಾ ಕಷ್ಟ. ಅಂಗನವಾಡಿ ಕೇಂದ್ರಗಳಲ್ಲಿ ಗರ್ಭಿಣಿ ಬಾಣತಿಯರಿಗೆ ಮತ್ತು ಮಕ್ಕಳಿಗೆ ಉತ್ತಮ ಪೌಷ್ಟಿಕಾಂಶವುಳ್ಳ ಆಹಾರವನ್ನ ನೀಡಿ ಎಂದು ಪೌಷ್ಟಿಕಾಂಶ ಆಹಾರದ ಬಗ್ಗೆ ಗರ್ಭಿಣಿ ಬಾಣತಿಯರಿಗೆ ಸಲಹೆ ನೀಡಿ ಎಂದರು. ಆರೋಗ್ಯವಂತ ಮಕ್ಕಳನ್ನು ಸಮಾಜ ಕಲ್ಯಾಣಕ್ಕಾಗಿ ನಾವು ಕೊಡುಗೆ ಕೊಡಬೇಕು. ಅದರಿಂದ ನಾವು ಇವಾಗ ಹೇಳಿದ್ರು ಮೇಡಮ್ ಅವರು ರಕ್ತಹೀನತೆಯಿಂದ ಭಾಳ ಸಮಸ್ಯೆ ಇರ್ತದೆ. ಸಣ್ಣ ವಯಸ್ಸಿನಾಗ ಮದುವೆ ಮಾಡೋದು, ಒಳ್ಳೆಯ ರಕ್ತಹೀನತೆಯಲ್ಲಿ ಒಳ್ಳೆಯ ಪೋಷಕಾಂಶಗಳನ್ನು ಆರೋಗ್ಯಕ್ಕೆ ಸಿಗದೆ ಇಲ್ಲದೆಲ್ಲ ತೊಂದರೆ ಆಗ್ತವೆ. ಅದರಲ್ಲಿ ನಾವು ಒಳ್ಳೆ ಪ್ರೋಟೀನ್ ಫುಡ್ಡನ್ನು ಮರವನ್ನು ಸೊಪ್ಪು, ತರಕಾರಿ, ನಾರಿನ ಪದಾರ್ಥಗಳು, ಮೊಳಕೆ ಕಾಳು, ಹಣ್ಣು, ಹಾಲು, ಮೊಟ್ಟೆ ಇಂಥವೆಲ್ಲ ಸೇವನೆ ಮಾಡೋದ್ರಿಂದ ದಷ್ಟಪುಷ್ಟವಾದ ಆರೋಗ್ಯವಂತ ಮಕ್ಕಳನ್ನು ನಾವು ಸಮಾಜಕ್ಕೆ ಕೊಡಬಹುದು ಅಂತ ಹೇಳ್ತೀನಿ. ಅದರಂತೆ ನಾವು ನಮ್ಮ ಸುತ್ತಮುತ್ತಲಿನ ಪರಿಸರ ಚೆನ್ನಾಗಿರೋದು, ಮನೆಯಲ್ಲಿ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು. ಆಮೇಲೆ ಟೈಮ್ಗೆ ಮಕ್ಕಳಿಗೆ ಸಣ್ಣ ಮಕ್ಕಳು ಇವಾಗ ಇಲ್ಲಿ ಜನ ಹೆಂಗ್ ಮಾಡ್ತಾರೆ ಅಂದ್ರೆ ಒಂದು ತಿಂಗಳಿಗೆ ಹೊರತಂದು ಸ್ಟೂಡೆಂಟ್ಸ್ ತೋರಿಸ್ತಿರ್ತಾರೆ. ಹಾಗೆ ಮಾಡಿ ನಮ್ಮ ಕಡೆ ಉತ್ತರ ಕರ್ನಾಟಕದ ನೋಡ್ರಿ 3 ತಿಂಗಳ ತನಕ ರೂಮ್ ಬಿಟ್ಟು ಹಾಲು ಬರಲ್ಲ ನಮಗೂ. ಅಷ್ಟು ನೀಟಾಗಿ ಸ್ವಚ್ಛತೆ ಇರ್ತದೆ. ಟೈಮ್ಗೆ ಹಾಲು ಚೆನ್ನಾಗಿ ಮಲಗಿಸ್ಬೇಕು, ಒಳ್ಳೆ ಶುದ್ಧವಾದ ಬಟ್ಟೆ, ಟೈಮ್ಗೆ ಎಣ್ಣೆ ನೀರಿಸ್ತಾರೆ, ಅಷ್ಟೇ ಜೋಪಾನ ಮಾಡಬೇಕು. ಯಾಕಂದರೆ ಸಣ್ಣ ಜೀವನ ಭಾಳ ನೀಟಾಗಿ ಮಾಡಬೇಕು. ಅದರಂತೆಯೇ ಈ ಒಂದು ವ್ಯವಸ್ಥೆ ಇಲ್ಲ, ಬೇಕಾದಷ್ಟು ಸರ್ಕಾರದಿಂದ ಈ ಅಂಗನವಾಡಿ ಕೇಂದ್ರಗಳಿಗೆ ಒಳ್ಳೆಯ ಪೌಷ್ಟಿಕ ಆಹಾರದ ವ್ಯವಸ್ಥೆ ಇದೆ. ಅವನ್ನೆಲ್ಲ ಟೈಮ್ ಸರಿಯಾಗಿ ಪಡ್ಕೋಬೇಕು. ಅದರಂತೆಯೇ ಈ ಆಶಾ ಕಾರ್ಯಕರ್ತರಾಗಲಿ, ಅಂಗನವಾಡಿ ಶಿಕ್ಷಕರಾಗಲಿ ಏನು ಗೌರ್ಮೆಂಟಿಂದ ರೂಪಿಸುತ್ತೋ ಅದನ್ನು ನೀಟಾಗಿ ಅರ್ಥಾಗಿ ನಿಷ್ಠೆಯಿಂದ ಮಾಡ್ತಾರೆ. ಇದೇ ವೇಳೆ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷೆ ಸರ್ವಮಂಗಳ ಎಸ್ ಉಮಾಪತಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಜೆಆರ್ ರವಿಕುಮಾರ್, ಅಬಕಾರಿ ತಿಪ್ಪೇಸ್ವಾಮಿ, ವಿನೂತಾ, ಶ್ರೀಮತಿ ಸುನೀತಾ, ಮುದಿಯಪ್ಪ ಹಾಗೂ ಅಂಗನವಾಡಿ ಶಿಕ್ಷಕಿ ಮತ್ತು ಆಶಾ ಕಾರ್ಯಕರ್ತೆಯರು ಇದ್ದರು. ತಾಯಿ ಮತ್ತು ಶಿಶು ಮಕ್ಕಳಿಗೆ ಅವರಿಗೆ ಅವಶ್ಯಕತೆ ಕಾರ್ಯಕ್ರಮವಾಗಿದ್ದು, ಆದರೂ ಅನಿವಾರ್ಯವಾಗಿ ಏನೋ ಇದು ಈ ಥರ ಆಗಬಾರ್ದು ಆಗಿದೆ. ಇನ್ನು ಮುಂದೆ ಯಾವುದೇ ಕ್ರಮಕ್ಕೆ ಈ ಕಾರ್ಯಕ್ರಮ ಈ ಥರ ಆಗಬೇಡ. ಈ ಕಾರ್ಯಕ್ರಮ ಈಗ 4 ಗಂಟೆ ಒಳಗಡೆ ನಾವು ಮಾಡೋಂಥ ಕಾರ್ಯಕ್ರಮ ಅಲ್ಲ. ಇದು ಹೊರಗಡೆ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿ ಎಷ್ಟು ಈ ಕಾರ್ಯಕ್ರಮವನ್ನು ನಾವು ಜನರಿಗೆ ತಿಳಿಸೋಂಥ ಕಾರ್ಯಕ್ರಮ ಆಗಬೇಕು. ಇದು ಮುಖ್ಯವಾಗಿ ನಾವು ಪೌಷ್ಟಿಕ ಆಹಾರ ಅಂದರೆ ಪೋಷಣೆ ಅಭಿಯಾನ ಕಾರ್ಯಕ್ರಮದ ಅಡಿಯಲ್ಲಿ ನಾವು ಇವತ್ತು ಪಟ್ಟಣ ಪಂಚಾಯತಿಯಲ್ಲಿ ಆಯೋಜಿಸಿದ್ದು. ಇದು ಏನು ತಾಯಿ ಮತ್ತು ಗರ್ಭಿಣಿ, ಯಾಕಪ್ಪ ತಾಯಿ ಮತ್ತು ಗರ್ಭಿಣಿ ಅಂತ ಹೇಳ್ತು ಅಂದರೆ ಹುಟ್ಟ ಮಗುವಿಗೆ ಭಾಳ ಮುಖ್ಯ.